ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ಸ್ಗಳು ಪ್ರಾರಂಭ ಆಗ್ತಾ ಇವೆ. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಯಾವ ರೀತಿ ನಾವು ಈ ಪ್ರಿಪರೇಟರಿ ಎಕ್ಸಾಮ್ಸನ್ನು ಬಳಸ್ಕೊಂಡು ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 3 ಟಿಪ್ಸ್ಗಳನ್ನು ಕೊಡ್ತೀನಿ. ಸೊ ಆ 3 ಟಿಪ್ಸ್ಗಳನ್ನು ಸರಿಯಾಗಿ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ನಲ್ಲಿ ಫಾಲೋ ಮಾಡಿ ಸಾಕು. ನಂಬರ್ 1, ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆ ಸರ್, ಯಾಕೆ ಸೀರಿಯಸ್ ಆಗಿ ತಗೋಬೇಕು? ಹೌದಾ? ಸೊ ಹಾಗಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಬ್ಬ IAS ಅಧಿಕಾರಿಯಾಗಿ ಸೆಲೆಕ್ಟ್ ಆಗಿದ್ದೀರಾ. ಸೊ ನಿಮ್ಗೀಗ ಟ್ರೈನಿಂಗ್ ಕೊಡ್ಲಿಕ್ಕೆ UPSC ಬೋರ್ಡ್ನವರು ಕರೆದಿದ್ದಾರೆ. ಸೊ ಯಾಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ? ನಾಳೆ ನೀವೊಬ್ಬ ಜಿಲ್ಲಾಧಿಕಾರಿ ಆದಾಗ, DC ಆದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ, ಆ ಡಿಸ್ಟ್ರಿಕ್ಟ್ನ ಆಡಳಿತವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ಅದೇ ರೀತಿ ನಮ್ಮ PU ಬೋರ್ಡ್ನವರು ಏನು ಮಾಡಿದ್ದಾರೆ, ನಿಮಗೆ ಟ್ರೈನಿಂಗ್ ಕೊಡಲಿಕ್ಕೆ ಕರೀತಾ ಇದ್ದಾರೆ ಪ್ರಿಪರೇಟರಿ ಎಕ್ಸಾಮ್ಸ್ನ ಮೂಲಕ. ಯಾಕೆ? ನೀವು ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮ್ಸಲ್ಲಿ ಕಾನ್ಫಿಡೆಂಟ್ ಆಗಿ ಎಕ್ಸಾಮನ್ನು ಫೇಸ್ ಮಾಡಲಿ, ಒಳ್ಳೆ ಸ್ಕೋರ್ ಮಾಡಲಿ, ಒಳ್ಳೆ ಪರ್ಸೆಂಟೇಜ್ ಮಾಡಲಿ, ಆ್ಯಂಡ್ ನಿಮ್ಮ ಪೇರೆಂಟ್ಸನ್ನು ಪ್ರೌಡ್ ಆಗೋ ಥರ ಫೀಲ್ ಮಾಡಿಸ್ಲಿ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಎಕ್ಸಾಮ್ಸನ್ನು ಸೀರಿಯಸ್ ಆಗಿ ತಗೊಳ್ಳಿ. ಇದರಿಂದ ನಿಮಗೆ 2 ಬೆನಿಫಿಟ್ ಆಗುತ್ತೆ. ನಂಬರ್ 1, ನಿಮಗೆ ಪ್ರಾಪರ್ ಆಗಿ 3 ತಾಸು ಎಕ್ಸಾಮ್ ಸೆಂಟರ್ನಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆಯುವಂತಹ ಒಂದು ಫೀಲಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಅದರಿಂದ ನಿಮ್ಮ ಯಾವುದೇ ಭಯ ಇರಲಿ, ಫಿಯರ್ ಇರಲಿ, ಅದು ಓಡೋಗ್ಬಿಡುತ್ತೆ. ಆ್ಯಂಡ್ ಎರಡನೇದಾಗಿ, ನೀವು ಇಡೀ ನಿಮ್ಮ ಸೆಕೆಂಡ್ PUCಯಲ್ಲಿ ಈಗ ಮೊದಲ ಬಾರಿಗೆ 100% ಸಿಲೆಬಸ್ನ ಮೇಲೆ 80 ಮಾರ್ಕ್ಸ್ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀರಾ 3 ತಾಸಲ್ಲಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಈ ಎಕ್ಸಾಮ್ನಿಂದ ಸಿಗುತ್ತೆ. ಅಲ್ಲಿ ನೀವು ಆ ಎಕ್ಸ್ಪೀರಿಯನ್ಸನ್ನು ಬಳಸ್ಕೊಂಡು ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರನ್ನು, ಇನ್ಫ್ಯಾಕ್ಟ್ 95% ನೀವು ಸುಲಭವಾಗಿ ಮಾಡ್ಬೋದು. ಸೆಕೆಂಡ್ ಟಿಪ್ ಬಂದು, ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಕೇಳ್ತಾರೆ, ಸರ್ ಸಿಲೆಬಸ್ ನಂದು ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ. ಸೊ ಮೊದಲು ಅರ್ಥ ಮಾಡ್ಕೊಳ್ಳಿ, ನಿಮ್ಮದು ಸಿಲೆಬಸ್ 100% ಕಂಪ್ಲೀಟ್ ಆಗಿದೆ ಅಂದರೆ ನೀವು ಪ್ರತಿ ಸಬ್ಜೆಕ್ಟ್ನಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ತೀರಾ ಅಂತ ಏನೂ ಗ್ಯಾರಂಟಿ ಇಲ್ಲ. ಆ್ಯಂಡ್ ನಂಬರ್ 2 ಬಂದು, ಒಂದು ವೇಳೆ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ 80 ಔಟ್ ಆಫ್ 80 ಸ್ಕೋರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ 100% ಸಿಲೆಬಸ್ನ ಮೇಲೆ 80 ಮಾರ್ಕ್ಸ್ನ ಕ್ವಶನ್ ಪೇಪರ್ ಮೊದಲ ಬಾರಿಗೆ ನೀವು ಸಾಲ್ವ್ ಮಾಡ್ತಾ ಇದ್ದೀರಿ. ನಾನು ಈ ಸ್ಟೋರಿಯನ್ನು ನಿಮ್ಗೆ ಹೇಳಿಕ್ಕೆ ಬಯಸ್ತೀನಿ. ನನ್ನ ಫ್ರೆಂಡ್ ಇದ್ದ ಒಬ್ಬನು, ಅವನು ಒಂದು ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದ, ಕಾಂಪಿಟೇಟಿವ್ ಎಕ್ಸಾಮ್. ಸೊ ಅವನು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರಲಿಲ್ಲ. ನಂದು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ಏನು ಮಾಡೋದು ಹೋಗಿ ಅಂತ ಹೇಳಿ. ನಾನು ಅವ್ನಿಗೇನು ಮಾಡಿದೆ, ಪುಷ್ ಮಾಡಿದೆ, ಹೋಗಿ ಎಕ್ಸಾಮ್ ಬರೀ ಅಂತ ಹೇಳಿ. ಎಕ್ಸಾಮ್ ಬರೆದು ಬಂದ. ನೆಕ್ಸ್ಟ್ ದಿನ ನಾನು ಅವನಿಗೆ ಒಂದು ಕೆಲಸ ಕೊಟ್ಟೆ. ಏನಂದರೆ, ಕ್ವಶನ್ ಪೇಪರ್ ತಗೋ, ನೀನು ಎಷ್ಟು ಸಿಲೆಬಸ್ ಕವರ್ ಮಾಡಿದ್ದಿ, ಅದರಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದು ಅದನ್ನು ಚೆಕ್ ಮಾಡು, ಕೌಂಟ್ ಮಾಡು ಅಂತ ಹೇಳಿ. ಸೊ ಅವನು ಕೌಂಟ್ ಮಾಡ್ದ, 1 2 3 ಎಲ್ಲ ಕೌಂಟ್ ಮಾಡಿ ಮಾರ್ಕ್ ಮಾಡಿ ಹೇಳ್ದ. ನಾನು ಓದಿರುವಂಥ ಸಿಲೆಬಸ್ನಿಂದ 50 ಕ್ವಶನ್ಸ್ಗಳು ಬಂದಿದ್ದು. ಸೊ ದೆನ್ ನಾನು ಅವನಿಗೆ ಕೀ ಆನ್ಸರ್ ಕಂಪೇರ್ ಮಾಡಿ ನನಗೆ ಹೇಳು, 50ರಲ್ಲಿ ಎಷ್ಟು ಕ್ವಶನ್ಸ್ ನೀನು ಕರೆಕ್ಟಾಗಿ ಸಾಲ್ವ್ ಮಾಡಿದೆ ಅಂತ. ಸೊ ಅವ್ನು ನನಗೆ ಕೌಂಟ್ ಮಾಡಿ ಹೇಳ್ದ, 50 ಕ್ವಶನ್ಸಲ್ಲಿ ನಾನು 13 ಕ್ವಶನ್ಸ್ಗಳನ್ನ, ಓನ್ಲಿ 13 ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ. ಸೊ ಇದರ ಅರ್ಥ ಏನು? ನೀವು 50 ಕ್ವಶನ್ಸ್ ಬಂದಿದ್ದು, 50 ಕ್ವಶನ್ಸಲ್ಲಿ ಓನ್ಲಿ ನೀವು 13 ಕ್ವಶನ್ಸ್ ಅವನಿಗೆ ಸಾಲ್ವ್ ಮಾಡ್ಲಿಕ್ಕಾಯಿತು. ಅದೇ ರೀತಿ ಕೂಡ ನಿಮ್ಮ ಜೊತೆಲಿ ಆಗುತ್ತೆ ಈ ಫಸ್ಟ್ ಪ್ರಿಪರೇಟರಿಲಿ, ಅದೇ ರೀತಿ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ. ನೀವು ಜಸ್ಟ್ ಸಿಲೆಬಸ್ ಓದ್ಬಿಟ್ಟಿದ್ದೀರಾ ಅಂದರೆ 80 ಔಟ್ ಆಫ್ 80 ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟ್ಸಲ್ಲಿ ಬರೋದಿಲ್ಲ. ಓದೋದು ಒಂದು ಬೇರೆ ಸ್ಕಿಲ್, ಆ್ಯಂಡ್ ಅದನ್ನು ಎಕ್ಸಾಮ್ನಲ್ಲಿ ಕುತ್ಕೊಂಡು ಬರೆಯೋದು ಅದು ಒಂದು ಟೋಟಲಿ ಡಿಫ್ರೆಂಟ್ ಸ್ಕಿಲ್. ಅದು ಒಂದು ಬೇರೆಯೇ ಕಲಿಯೋದು, ಉತ್ತರವನ್ನು ಬರೆಯುವಂಥದ್ದು. ಸೊ ಹಾಗಾಗಿ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ಹೋಗಿ ಎಕ್ಸಾಮ್ ಬರೀರಿ. ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ? 3 ಬೆನಿಫಿಟ್ಸ್ ಆಗುತ್ತೆ ಎಕ್ಸಾಮ್ ನೀವು ಹೋಗಿ ಬರೆಯೋದ್ರಿಂದ. ನಂಬರ್ 1, ಓದಿದ್ದು ನಿಮಗೆ ಪೇಪರ್ನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇದೆಯೋ ಇಲ್ಲೋ ಅದು ನಿಮಗೆ ಗೊತ್ತಾಗುತ್ತೆ. ಹೌದಾ? ಅದೇ ನೀವು ಚೆಕ್ ಮಾಡ್ಕೋಬೇಕಾ? ಎನ್ಯುವಲ್ ಎಕ್ಸಾಮ್ನಲ್ಲಿ ಆ ಅವಕಾಶ ಸಿಗೋದಿಲ್ಲ. ಇಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ನಿಮಗೆ ಅವಕಾಶ ಸಿಗ್ತಾ ಇದೆ. ಓದಿದ್ದು ಪೇಪರ್ನಲ್ಲಿ ಬರೀಲಿಕ್ಕೆ ಆಗ್ತಾ ಇದೆಯೋ ಇಲ್ಲೋ ಅದು ಗೊತ್ತಾಗುತ್ತೆ. 2ನೇ ಪಾಯಿಂಟ್, ಓದಿದ್ದನ್ನು ಉತ್ತರ ಎಲ್ಲ ಗೊತ್ತಿದ್ರೂ ಕೂಡ 3 ತಾಸಿನಲ್ಲಿ ಬರೀಲಿಕ್ಕೆ ಆಗ್ತಾ ಇದೆಯೋ ಇಲ್ಲೋ ಅದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ 3ನೇದಾಗಿ, ನಿಮ್ಮ ವೀಕ್ ಏರಿಯಾಸ್ಗಳು, ಕೆಲವೊಂದು ಟಾಪಿಕ್ಸ್ನಲ್ಲಿ ನೀವು ವೀಕ್ ಇರ್ತೀರಾ, ಅದು ಓದಿ ಹೋಗಿದ್ರೂ ಕೂಡ ಎಕ್ಸಾಮ್ನಲ್ಲಿ ನೆನಪು ಬರ್ತಾ ಇರೋದಿಲ್ಲ. ಅದರ ಬಗ್ಗೆ ನಿಮಗೆ ಅವೇರ್ನೆಸ್ ಬರುತ್ತೆ, ಅರಿವು ಬರುತ್ತೆ. ಸೊ ಅದು ಗೊತ್ತಾದಾಗ ಅದನ್ನು 2-3 ಸಲ ಎಕ್ಸ್ಟ್ರಾ ರಿವೈಸ್ ಮಾಡಿ ನೀವು ಹೋಗ್ಬೋದು ನೆಕ್ಸ್ಟ್ ಎಕ್ಸಾಮ್ ಬಂದಾಗ. ಸೊ ಹಾಗಾಗಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಎಕ್ಸಾಮ್ಸನ್ನು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ಹೋಗಿ ಬರೆದು ಬನ್ನಿ. ಎಕ್ಸಾಮ್ ಬರೆಯುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದರಿಂದಾನೇ ಒಂದು 10-15 ಮಾರ್ಕ್ಸ್ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ನಿಮ್ಮ ಎನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಹಾಗಾಗಿ ಎಕ್ಸಾಮ್ಸನ್ನು ಎಲ್ಲರೂ ಹೋಗಿ ಬರೀರಿ. ಆ್ಯಂಡ್ 3ನೇ ಟಿಪ್ ಬಂದು, ಈ ಒಂದು ಪ್ರಿಪರೇಟರಿ ಎಕ್ಸಾಮ್ಸ್ನಲ್ಲಿ ನಿಮಗೆ ಏನೂ ರಿಸ್ಕ್ ಇಲ್ಲ. ಎನ್ಯುವಲ್ ಎಕ್ಸಾಮ್ನಲ್ಲಿ ತುಂಬ ರಿಸ್ಕ್ ಇರುತ್ತೆ, ತಪ್ಪು ಮಾಡಿದರೆ ಮಾರ್ಕ್ಸ್ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ನೀವು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿ. ಎಕ್ಸ್ಪೆರಿಮೆಂಟ್ಸ್ ಅಂದರೆ ಯಾವ ರೀತಿ? ಸೊ ನಾನು ನಿಮಗೆ ಇದನ್ನು ಅರ್ಥ ಮಾಡಿಸ್ತೀನಿ ನನ್ನ ಸ್ಟೋರಿ ಮೂಲಕ. ನಾನು ಸೆಕೆಂಡ್ PUCಯಲ್ಲಿ ಇದ್ದಾಗ ಇಂಗ್ಲೀಷ್ನಲ್ಲಿ
ನನಗೆ ಆನ್ಸರ್ಸ್ ಗೊತ್ತಿದ್ರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ನ ಪ್ರಾಬ್ಲಮ್ ಬಹಳ ಆಗ್ತಿತ್ತು. ಮಿಡ್ ಟರ್ಮ್ನಲ್ಲಿ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಏನಾಗಿತ್ತು, 4 ಅಂಕದ ಒಂದು ಪ್ರಶ್ನೆ 6 ಅಂಕದ ಒಂದು ಪ್ರಶ್ನೆ ನಾನು ಏನು ಮಾಡ್ತಿದ್ದೆ, ಬಿಟ್ಟು ಬಂದುಬಿಡ್ತಿದ್ದೆ. ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದರಿಂದ ತುಂಬ ನೋವಾಗ್ತಿತ್ತು ಮನಸ್ಸಿಗೆ. ಆನ್ಸರ್ ಗೊತ್ತಿದೆ ರೀ, ಬಟ್ ಅದನ್ನು ಟೈಮ್ ಮ್ಯಾನೇಜ್ ಮಾಡಿ ಬರೀಲಿಕ್ಕೆ ಆಗ್ತಾ ಇಲ್ಲ. ಆನ್ಸರ್ ಗೊತ್ತಿದ್ದು ಬರೀಲಿಕ್ಕೆ ಆಗಲಿಲ್ಲ ಅಂದರೆ ತುಂಬ ನೋವಾಗುತ್ತೆ ಮನಸ್ಸಿಗೆ. ಇಲ್ಲಿ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಎಕ್ಸ್ಪೆರಿಮೆಂಟ್ಸ್ ಮಾಡಿ ನೋಡ್ಬೋದು. ನಾನೇನು ಮಾಡಿದೆ, ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ನೋಡಿ ನನಗೆ ಗೊತ್ತಾಯಿತು ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಪ್ರಿಪರೇಟರಿ ಎಕ್ಸಾಮ್ 2ನಲ್ಲಿ ಏನು ಮಾಡಿದೆ, ಗ್ರಾಮರ್ ಕ್ವಶನ್ಸ್ಗಳನ್ನ ಫಸ್ಟ್ ಸಾಲ್ವ್ ಮಾಡಿದೆ, ಸ್ವಲ್ಪ ಫಾಸ್ಟಾಗಿ ಸಾಲ್ವ್ ಮಾಡಿದೆ. ಸೊ ಅದರಿಂದ ಟೈಮ್ ಸೇವ್ ಮಾಡಿಕೊಂಡು ನಾನು 4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಬರೆದೆ. ಸೊ ಅದರಿಂದ ನನಗೇನಾಯಿತು, ಎನ್ಯುವಲ್ ಎಕ್ಸಾಮ್ಸಲ್ಲಿ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಇಂಗ್ಲೀಷ್ನಲ್ಲಿ 90 ಸ್ಕೋರ್ ಮಾಡಿದೆ. ಇಲ್ಲಾಂದರೆ ನಂದು 10 ಮಾರ್ಕ್ಸ್ ಥಿಯರಿಯಲ್ಲೇ ಹೋಗ್ತಾ ಇತ್ತು. ಅದರ ನಂತರ ಅಲ್ಲಿ 1-2 ಮಾರ್ಕ್ಸ್ ಕಟ್ ಮಾಡೇ ಮಾಡ್ತಾರೆ ಕ್ವಶನ್ ಆನ್ಸರ್ನಲ್ಲಿ. ಸೊ ಹಾಗಾಗಿ ನಾನು 90 ಸ್ಕೋರ್ ಮಾಡಿದೆ. ಅದು ನನಗೆ ಯಾವಾಗ ಗೊತ್ತಾಯಿತು, ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ನಾನು ಈ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನೋಡಿದಾಗ. ಇದು ನಿಮಗೆ ಎಕ್ಸಾಮ್ ಬರೆದಾಗನೇ ಗೊತ್ತಾಗುತ್ತೆ ಯಾವ ಪೇಪರ್ನಲ್ಲಿ ನನಗೆ ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿ ನಾನು ವೀಕ್ ಇದ್ದೀನಿ, ಬರೆಯುವಂತಹ ಸ್ಪೀಡ್ ಹೆಚ್ಚಿಸ್ಕೋಬೇಕಾ ಅಥವಾ ಥಿಂಕ್ ಮಾಡಲಿಕ್ಕೆ ಬಹಳ ಟೈಮ್ ತೊಗೊಳ್ತಾ ಇದ್ದೀನಾ. ಸೊ ಆ ನಿಮ್ಮ ವೀಕ್ ಏರಿಯಾಸ್ ಗೊತ್ತಾದಾಗ ಅದರ ಮೇಲೆ ವರ್ಕ್ ಮಾಡ್ಬೋದು. ಅಂದಾಗ ನೀವು ಒಬ್ಬ ಟಾಪರ್ ಆಗ್ತೀರಾ ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮ್ನಲ್ಲಿ. ಟಾಪರ್ಸ್ ಇದೇ ರೀತಿ ಮಾಡ್ತಾರೆ, ಅವರಿಗೆ ಪರ್ಸ್ನಲ್ ಗೈಡೆನ್ಸ್ ಸಿಗುತ್ತೆ. ಅವರ ಪೇರೆಂಟ್ಸ್ ಇರ್ತಾರೆ ಮನೆಯಲ್ಲಿ, ಅಣ್ಣ ತಮ್ಮ ಇರ್ತಾರೆ, ಕಲ್ತವರು, ಆಲ್ರೆಡಿ ಟಾಪರ್ ಆದವರು, ಅವರಿಂದ ಅವರು ಪ್ರಾಪರ್ ಗೈಡೆನ್ಸ್ ತಗೊಂಡು ಆ ಒಳ್ಳೆ ಸ್ಕೋರನ್ನು ಮಾಡ್ತಾರೆ. ಬಟ್ ತುಂಬ ಜನ ವಿದ್ಯಾರ್ಥಿಗಳ ಮನೆಯಲ್ಲಿ ಇರೋದಿಲ್ಲ, ಪೇರೆಂಟ್ಸ್ ಅನ್ಎಜುಕೇಟೆಡ್ ಇರ್ತಾರೆ ಅಥವಾ ಫಾರ್ಮರ್ಸ್ ಇರ್ತಾರೆ, ಅವರಿಗೆ ಎಷ್ಟು ಐಡಿಯಾ ಇರೋದಿಲ್ಲ, ಅವ್ರ ಎಕ್ಸಾಮ್ ಬರ್ತಿರೋದಿಲ್ಲ, ಅಕ್ಕ ತಂಗಿ ಅಣ್ಣನೂ ಇರೋದಿಲ್ಲ ಗೈಡ್ ಮಾಡಲಿಕ್ಕೆ, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಸೊ ಈ ಒಂದು ಟಿಪ್ಸ್ಗಳನ್ನ ನೀವು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ಒಳ್ಳೆ ಸ್ಕೋರನ್ನು ನೀವು ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮ್ನಲ್ಲಿ ಮಾಡ್ತೀರಾ. ಸೊ ಅದು ಡಿಸೈಡ್ ಆಗುತ್ತೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ನೀವು ಯಾವ ರೀತಿ ಚೆನ್ನಾಗಿ ಬರೀತಾ ಇದ್ದೀರಾ ಅನ್ನೋದರ ಮೇಲೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ಸ್ ಇದೆಯಲ್ಲ, ಇದು ನಿಮ್ಮ ಟ್ರೈನಿಂಗ್. ಸೊ ನೀವು ಈ ಒಂದು ಟ್ರೈನಿಂಗನ್ನು ಸೀರಿಯಸ್ ಆಗಿ ತೊಗೊಂಡ್ರೆ, ಈ ಟ್ರೈನಿಂಗನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಸೆಕೆಂಡ್ PUC ಎಕ್ಸಾಮ್ ಇದೆಯಲ್ಲ, ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗೋದು 100% ಗ್ಯಾರಂಟಿ.